ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಅಂದರೆ ನೋಡಿರಿ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುವ ಸೆಕ್ಷನ್ ಕಂಟ್ರೋಲರ್ ಹುದ್ದೆ ಕಾಲ್ಫಾರ್ಮ್ ಆಗಿದ್ದು ನೋಡಿರಿ. ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗ್ತವೆ ಮತ್ತು ಲಾಸ್ಟ್ ಡೇಟ್ ಯಾವಾಗ, ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಮತ್ತು ಪೋಸ್ಟ್ ಎಷ್ಟು ಅದಾವ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಮೊದಲದಾಗಿ ಹುದ್ದೆ ಹೆಸರು ಬಂದುಬಿಟ್ಟು ಸೆಕ್ಷನ್ ಆಫೀಸರ್ ಹುದ್ದೆ ಆಗೈತಿ. ಇನ್ನು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಆದ್ದರಿಂದ ನೋಡಿರಿ, ಅಪ್ಲಿಕೇಶನ್ ಪ್ರಾರಂಭ ಆಗೋದು 15/7/2026 ಅಂದ್ರೆ ಅಪ್ಲಿಕೇಶನ್ ಪ್ರಾರಂಭ ಆಗ್ತವೆ. ಇನ್ನು ಕೊನೆ ದಿನಾಂಕ 14/8/2026 ಕೊನೆ ದಿನಾಂಕ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ನ ಪೇಮೆಂಟ್ ಮಾಡಲು ಕೊನೆ ದಿನಾಂಕ 16/8/2026 ಕೊನೆ ದಿನಾಂಕ ಆಗಿರ್ತದೆ. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾದ ಮಾಹಿತಿಯನ್ನು ತುಂಬಿದ್ದಲ್ಲಿ ಅದನ್ನು ಸರಿಪಡಿಸುವಕ್ಕಂತೇಳಿ 17/8/2026 22/8/2026 ನಿಮ್ಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಅದೇ ರೀತಿ ಯಾರಾದರೂ PWBD ಇನ್ನು ಸ್ಕ್ರೈಬ್ ಅಭ್ಯರ್ಥಿಗಳಾಗಿದ್ದರೆ ಅವರ ಡಾಕ್ಯುಮೆಂಟ್ಸನ್ನು ಫೋಟೋನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅವರಿಗೆ 27/8/2026 31/8/2026 ನಿಮ್ಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಅದೇ ರೀತಿ ವೇಕೆನ್ಸಿ ಬಗ್ಗೆ ಡೀಟೇಲ್ಸ್ ನೋಡೋಣ. ಈಗ ನೋಡಿರಿ, ಇದು ಸೆಕ್ಷನ್ ಕಂಟ್ರೋಲರ್ ಹುದ್ದೆ ಆಗಿದ್ದು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿರಿ, 35,400ರಿಂದ ಸ್ಯಾಲ್ರಿ ಪ್ರಾರಂಭ ಆಗ್ತದೆ. ಇನ್ನು ಅಭ್ಯರ್ಥಿಯು ಮೆಡಿಕಲ್ ಸ್ಟ್ಯಾಂಡರ್ಡ್ ಒಳಗೆ A2 ಮೆಡಿಕಲ್ ಸ್ಟ್ಯಾಂಡರ್ಡನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಯು ಯಾವ ರೀತಿ ಏಜ್ ಲಿಮಿಟ್ ಇರಬೇಕಂದ್ರೆ ನೋಡಿರಿ, ಮಿನಿಮಮ್ 20 ವರ್ಷ ಮತ್ತು ಮ್ಯಾಕ್ಸಿಮಮ್ 33 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 119 ವೇಕೆನ್ಸಿಗಳು ಸೆಕ್ಷನ್ ಕಂಟ್ರೋಲರ್ ಹುದ್ದೆ ಖಾಲಿ ಇದಾವೆ ನೋಡಿರಿ. ಇನ್ನು ಅದೇ ರೀತಿ SC/ST ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕುವವರು ಇವರು ಫ್ರೀ ಟ್ರೈನ್ ಟ್ರಾವೆಲ್ ಫೆಸಿಲಿಟಿ ಕೂಡ ಇರ್ತೈತಿ. ಅಂದರೆ ಎಕ್ಸಾಮ್ ಹೋಗುವಾಗ ನಿಮಗೆ ಟ್ರೈನ್ ಟಿಕೆಟ ಫ್ರೀ ಆಗಿರ್ತದೆ. ನೀವು ಅದನ್ನು ಅಪ್ಲಿಕೇಶನ್ ಹಾಕುವಾಗ ಅಪ್ಲೈ ಮಾಡಬೇಕಾಗಿರ್ತದೆ ನೋಡಿರಿ. ಇನ್ನು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ ನೋಡಿರಿ. ಯಾವ ರೀತಿ ಕ್ಯಾಟಗರಿ ವೈಸ್ ಅಪ್ಲೈ ಮಾಡ್ಯಾರಂದ್ರೆ ನೋಡಿರಿ, OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಐತಿ. ಇನ್ನು SC/ST ಅಭ್ಯರ್ಥಿಗಳಿಗೆ 5 ವರ್ಷವರೆಗೂ ಏಜ್ ರಿಲ್ಯಾಕ್ಸನ್ಸನ್ನು ಕೊಟ್ಟಾರ. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ UR ಕ್ಯಾಂಡಿಡೇಟ್ ಅಥವಾ EWS ಅಭ್ಯರ್ಥಿಗಳಿದ್ರೆ 3 ವರ್ಷ ಇರ್ತೈತಿ. ಇನ್ನು ಅದೇ ರೀತಿ OBC ಅಥವಾ NCL ಅಭ್ಯರ್ಥಿ ಅಂದರೆ ನಾನ್ ಕ್ರಿಮಿ ಲೇಯರ್ ಅಭ್ಯರ್ಥಿ 6 ವರ್ಷವರೆಗೂ ಏಜ್ ರಿಲ್ಯಾಕ್ಸನ್ಸ್ ಇರ್ತೀನಿ. ಅದೇ ರೀತಿ SC/ST ಅಭ್ಯರ್ಥಿಗಳಾಗಿದ್ದರೆ ಅವ್ರಿಗೆ 8 ವರ್ಷವರೆಗೂ ಏಜ್ ರಿಲ್ಯಾಕ್ಸನ್ನ ಅಪ್ಲೈ ಮಾಡ್ತಾರೆ ನೋಡಿರಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ನ ಅಭ್ಯರ್ಥಿ ಮುಗಿಸಿರ್ಬೇಕಾಗಿರ್ತದೆ. ಇನ್ನು ಅದೇ ರೀತಿ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಈ ಹುದ್ದೆಗೆ ಅಪ್ಲಿಕೇಶನ್ ಫೀ ಕ್ಯಾಟಗರಿ ವೈಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇನ್ನು ಅದೇ ರೀತಿ SC/ST ಹೊರತುಪಡಿಸಿ ನೋಡಿರಿ, ಫಿಮೇಲ ಅಥವಾ ಟ್ರಾನ್ಸ್ಜೆಂಡರ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ ಮತ್ತು SC/ST ಅಥವಾ ಮೈನಾರಿಟಿ ಕಮ್ಯುನಿಟೀಸ್ ಮತ್ತು ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀ 250 ರೂಪಾಯಿ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದಾಗಿರ್ತದೆ. ಇನ್ನು ಪೇಮೆಂಟ್ ಯಾವ ರೀತಿ ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಮಾಡ್ಬೋದು, ಅಥವಾ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ, UPI ಮೂಲಕ ನೀವು ತಮ್ಮ ಅಪ್ಲಿಕೇಶನ್ ಫೀಯನ್ನು ಪೇ ಮಾಡ್ಬೋದಾಗಿರ್ತದೆ ನೋಡಿರಿ. ಇನ್ನು ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇತ್ತಂದ್ರೆ ಅಭ್ಯರ್ಥಿಗಳನ್ನ 4 ರೀತಿಯ ಹಂತಗಳಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ ನೋಡಿರಿ. ಮೊದಲೇದಾಗಿ ಸಿಂಗಲ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದಾದ ನಂತರ CBAT ಟೆಸ್ಟ, ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್, ಕೊನೆಯದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ನ ಇರ್ತದೆ ನೋಡಿರಿ. ಇದರೆಲ್ಲರಲ್ಲಿ ಪಾಸಾದ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವ ರೀತಿ ಇರುತ್ತೆ ನೋಡಿರಿ, ಮತ್ತು ಎಷ್ಟು ಟೈಮಿಂಗ ನೋಡಿರಿ. ಇದು ಟೈಮಿಂಗ್ ಬಂದುಬಿಟ್ಟು 120 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಟೋಟಲ್ ಕ್ವಶನ್ಸ್ ಬಂದುಬಿಟ್ಟು 100 ಮಾರ್ಕ್ಸಿಂದ ಎಕ್ಸಾಮ್ ಆಗಿರ್ತದೆ. ಇನ್ನು ಅಭ್ಯರ್ಥಿಯ ನೆಗೆಟಿವ್ ಮಾರ್ಕಿಂಗ 1/3 ನೆಗೆಟಿವ್ ಮಾರ್ಕಿಂಗ ಕಟ್ ಆಗತ್ತೆ ನೋಡಿರಿ. ಯಾವ ರೀತಿ ಸಬ್ಜೆಕ್ಟನ್ನು ಒಳಗೊಂಡಿರ್ತಂದ್ರೆ CBT ಎಕ್ಸಾಮ ನೋಡಿರಿ, ಟೈಮಿಂಗ 120 ನಿಮಿಷ ಅಂತ ಹೇಳಿ. ಅದೇ ರೀತಿ ಸಬ್ಜೆಕ್ಟ್ ಯಾವುದಂದ್ರೆ ಎನಲೈಟಿಕ್ ಆ್ಯಂಡ್ ಮ್ಯಾಥಮೆಟಿಕಲ್ ಕೆಪಾಬಿಲಿಟಿ ಇರ್ತಿ 60 ಮಾರ್ಕ್ಸಿಗೆ. ಇನ್ನು ಲಾಜಿಕಲ್ ಕೆಪಾಬಿಲಿಟಿ 20 ಮಾರ್ಕ್ಸಿಗೆ ಇರುತ್ತೆ. ಅದೇ ಮೆಂಟಲ್ ರೀಸನಿಂಗ್ ಸಹ 20. ಟೋಟಲಾಗಿ 100 ಕ್ವಶನ್ಸನ್ನು ಒಳಗೊಂಡಿರ್ತಾರೆ ನೋಡಿರಿ. CBAT ಎಕ್ಸಾಮಿಗೆ ಪಾಸಾದ ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗ್ತದೆ.
ನೋಡ್ರಿ ನಾ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂದ್ರೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕೋಕ್ಕೆ ಮಾತ್ರ ಅವಕಾಶ ಇರ್ತದೆ. ನೀವು RRB ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅದರಾಗ ತಮ್ಮ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಬೆಂಗಳೂರಿಗೆ ಹಾಕೋರು www.rrbnc.government.in ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಪೋಸ್ಟ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ ಅಭ್ಯರ್ಥಿ ಗ್ರ್ಯಾಜುಯೇಷನ್ ಡಿಗ್ರಿ ಫ್ರಮ್ ರಿಕಗ್ನೈಸ್ ಯೂನಿವರ್ಸಿಟಿ ಅಥವಾ ಇಕ್ವಲೆಂಟ್ ಯಾವುದಾದ್ರೂ ಡಿಗ್ರಿಯನ್ನು ಮುಗಿಸಿರ್ಬೇಕಾಗಿರ್ತದೆ. ನೋಡಿರಿ ಸ್ಯಾಲ್ರಿ ಬಂದುಬಿಟ್ಟು 35,400 ಇರುತ್ತೆ. ಟೋಟಲ್ ಪೋಸ್ಟ 119 ಪೋಸ್ಟ್ ಖಾಲಿದಾವೆ. ಪೋಸ್ಟ್ಗಳನ್ನ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ ಕ್ಯಾಟಗರಿಯಲ್ಲಿ ಯಾವ ರೀತಿ ಪೋಸ್ಟ್ಗಳನ್ನ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ ಮೊದಲದಾಗಿ ಎಲ್ಲ ಝೋನ್ಗಳ ವೈಸ ಟೋಟಲಾಗಿ ನೋಡೋಣ. ನೋಡಿರಿ ಕ್ಯಾಂಡಿಡೇಟ್ಗೆ 50 ವೇಕೆನ್ಸಿ ಇದಾವೆ ಆಲ್ ಓವರ್ ಇಂಡಿಯಾದಲ್ಲಿ. ಇನ್ನು SC ಅಭ್ಯರ್ಥಿಗಳಿಗೆ 19 ವೇಕೆನ್ಸಿ, ST ಅವರಿಗೆ 12 ವೇಕೆನ್ಸಿ, OBC 29, ಇನ್ನು EWS 9 ವೇಕೆನ್ಸಿ ಖಾಲಿದಾವೆ. ಟೋಟಲಾಗಿ 119 ವೇಕೆನ್ಸಿಗಳು ಖಾಲಿದ್ದು. ನೋಡಿರಿ ನಾ ಬೆಂಗಳೂರಿಗೆ ಅಪ್ಲೈ ಮಾಡುವ ಅಭ್ಯರ್ಥಿಗಳು ಕ್ಯಾಟಗರಿ ವೈಸ್ ನೋಡೋದಾದರೆ ನೋಡಿರಿ ಕ್ಯಾಂಡಿಡೇಟ್ಗೆ 4 ವೇಕೆನ್ಸಿ ಖಾಲಿದಾವೆ, SC ಅಭ್ಯರ್ಥಿಗಳಿಗೆ 2 ವೇಕೆನ್ಸಿ ಮತ್ತು OBC ಅಭ್ಯರ್ಥಿಗಳಿಗೆ 2 ವೇಕೆನ್ಸಿ ಖಾಲಿದಾವೆ. ಟೋಟಲಾಗಿ 8 ವೇಕೆನ್ಸಿಗಳು ಬೆಂಗಳೂರಿಗೆ ಖಾಲಿ ಇದಾವೆ. ನೋಡಿರಿ ಯಾರು ಅಭ್ಯರ್ಥಿ ಆಗಿರ್ತಿರಲಿಲ್ಲ ಅಂದರೆ ಡಿಗ್ರಿ ಮುಗಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಅಪ್ಲಿಕೇಶನ್ ಫೀ ಜನರಲ್ ಅಭ್ಯರ್ಥಿಗಳಿಗೆ 500 ರೂಪಾಯಿ ಆಗಿರ್ತದೆ. SC ST ಫಿಮೇಲ ಟ್ರಾನ್ಸ್ಜೆಂಡರ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದನ್ನು ಆನ್ಲೈನ್ ಮೂಲಕ ಪೇಡ್ ಮಾಡ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ಹಾಗೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಲಿಂಕನ್ನು ಹಾಕಿರ್ತೀನಿ. ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು.